ಫ್ರೆಂಡ್ಸ್, ನಮ್ಮ ಚಾನಲ್ ಬಂದು ಪ್ರವೀಣ್ ಕ್ರಿಯೇಷನ್ ಆ್ಯಂಡ್ ಟೆಕ್ನೋ ಅಂತ. ಇಲ್ಲಿ ನಾನು ನ್ಯೂ ಲೇಟೆಸ್ಟ್ ಟೆಕ್ನಾಲಜಿ ಬಗ್ಗೆ ಶೇರ್ ಮಾಡ್ಕೊಳ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಬೇಕು. ಫಸ್ಟು ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಇವತ್ತು ನಿಮಗೆ ಹೇಗೆ ವಾಟ್ಸಪ್ನ ಇನ್ನೂ ಸ್ಪೆಷಲಾಗಿ ಹೇಗೆ ಯೂಸ್ ಮಾಡೋ ಅಂತ ಹೇಳ್ಕೊಡ್ತೀನಿ. ಅದಕ್ಕೆ ನೀವೇನು ಮಾಡಬೇಕಂದ್ರೆ ಇಲ್ಲಿ ಮೇಲ್ಗಡೆ 3 ಆ್ಯಪ್ಗಳು ಕಾಣ್ತಿದೆಯಲ್ಲ, ಅದನ್ನ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡ್ಕೊಬೇಕು. ಇಲ್ಲಾಂದರೆ ವೀಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆಯಲ್ಲ, ಅಲ್ಲಿ ಲಿಂಕನ್ನು ಕೊಟ್ಟಿದ್ದೀನಿ, ನೀವು ಡೌನ್ಲೋಡ್ ಮಾಡ್ಕೊಬೋದು. ಫಸ್ಟಿಗೆ ವಾಟ್ಸಪ್ ಮೀ ಅನ್ನೋ ಅಪ್ಲಿಕೇಶನ್ ಇದೆ. ಇದರಿಂದ ಏನಪ್ಪ ಯೂಸ್ ಅಂದರೆ, ಯಾರಿಗಾದರೂ ಮೆಸೇಜ್ ಮಾಡಬೇಕು ನೀವು ಅನ್ನೋನ್ ಪರ್ಸನ್ಗಳಿಗೆ, ಅಷ್ಟೊಂದು ಇಂಪಾರ್ಟೆಂಟ್ ಇರಲ್ಲ, ಏನೋ ಒಂದು ಮೆಸೇಜ್ ಕಳಿಸ್ಬೇಕಾಗುತ್ತೆ, ಆವಾಗ ನೀವು ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಳ್ಳೇಬೇಕು. ಈ ಆ್ಯಪ್ನಿಂದ ಏನಂದರೆ ಕಾಂಟ್ಯಾಕ್ಟ್ನ ಸೇವ್ ಮಾಡ್ಕೊಳ್ಳದೆ ಮೆಸೇಜ್ ಕಳಿಸ್ಬೋದು. ಅದು ಹೇಗಂದರೆ, ಫಸ್ಟ್ ನೀವು ಕಂಟ್ರಿ ಕೋಡನ್ನು ಟೈಪ್ ಮಾಡ್ಕೊಬೇಕು. ನಂತರ ಯಾವ ನಂಬರೋ ಆ ನಂಬರನ್ನ ಟೈಪ್ ಮಾಡ್ಕೊಬೇಕು. ಕೆಳಗಡೆ ಓಪನ್ ಚಾಟ್ ಅಂತ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಆ ಕಾಂಟ್ಯಾಕ್ಟ್ ಸೇವ್ ಆಗಿಲ್ಲ, ಆದರೂ ಓಪನ್ ಆಗುತ್ತೆ. ಇಲ್ಲಿ ನೀವು ಟೆಕ್ಸ್ಟ್ ಮಾಡ್ಕೊಬೋದು. ಓಕೆ ಫ್ರೆಂಡ್ಸ್, ಇದರಿಂದ ತುಂಬ ಯೂಸ್ ಇದೆ, ಡೌನ್ಲೋಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಬಂದು ಟೆಕ್ಸ್ಟ್ ರಿಪೀಟರ್ ಅಂತ. ಇದರಿಂದ ಏನಪ್ಪ ಯೂಸ್ ಅಂದರೆ, ಒಂದು ವರ್ಡ್ನ ಟೆಕ್ಸ್ಟ್ ಮಾಡಿಕೊಂಡು ಎಷ್ಟು ಸಲ ಬೇಕಾದರೂ ರಿಪೀಟ್ ಮಾಡ್ಕೊಬೋದು. ಅದು ಹೇಗಂದರೆ ನೋಡಿ, ಇಲ್ಲಿ ಈಗ ನಾನು ಇದು ಒಂದು ಸಲ ಟೆಕ್ಸ್ಟ್ ಮಾಡಿದ್ದೀನಿ, ನಾನು ಎಷ್ಟು ಸಲ ಬೇಕಾದ್ರೂ ರಿಪೀಟ್ ಮಾಡ್ಕೊಬೋದು. ನಾನು 1000 ಅಂತ ಕೊಡ್ತೀನಿ, ರಿಪೀಟ್ ಅಂತ ಕೊಡ್ತೀನಿ. ಇಲ್ಲಿ ರಿಪೀಟ್ ಆಗಿದೆ, ಇಲ್ಲಿ ಶೇರ್ ಮಾಡ್ಕೊಬೋದು. ನೀವು ಇಲ್ಲಿ ಯಾರಿಗಾದ್ರೂ ಸೆಂಡ್ ಮಾಡ್ಕೊಬೋದು. ಇಲ್ಲಿ ನಾನು ಶೇರ್ ಅಂತ ಕೊಡ್ತೀನಿ, ಸೆಂಡ್ ಆಗಿದೆ. ಇಲ್ಲಿ ಇದರಿಂದ ತುಂಬ ಯೂಸ್ ಇದೆ ನೋಡಿ. ನಾನು ಒಂದು ಸಲ ಟೆಕ್ಸ್ಟ್ ಮಾಡಿ ಎಷ್ಟು ಸಲ ಬೇಕಾದರೆ ರಿಪೀಟ್ ಮಾಡ್ಕೊಬೋದು. ವಾಟ್ಸಪ್ನಲ್ಲಿ ನೀವು ಡಿಫ್ರೆಂಟ್ ಫಾಂಟ್ ಸ್ಟೈಲಲ್ಲಿ ಟೆಕ್ಸ್ಟ್ ಮಾಡಬೇಕಂದ್ರೆ ಕೆಲವು ಕೋಡ್ಗಳನ್ನ ಕೊಡಬೇಕಾಗುತ್ತೆ. ಆದರೆ ಇಲ್ಲಿ ಈ ಸ್ಟೈಲಿಶ್ ಟೆಕ್ಸ್ಟ್ ಅಂತ ಒಂದು ಆ್ಯಪ್ ಇದೆ, ಅದರಲ್ಲಿ ಯಾವುದೇ ಕೋಡ್ಗಳನ್ನ ಕೊಡದೆ ಡಿಫ್ರೆಂಟ್ ಸ್ಟೈಲಲ್ಲಿ ಟೆಕ್ಸ್ಟ್ ಮಾಡ್ಬೋದು. ಅದು ಹೇಗಂದರೆ, ಇಲ್ಲಿ ನೀವು ಯಾವ ವರ್ಡ್ ಬೇಕೋ ಅದನ್ನು ಟೆಕ್ಸ್ಟ್ ಮಾಡ್ಕೊಳ್ಳಿ. ಡಿಫ್ರೆಂಟಾಗಿ ಫಾಂಟ್ ಸ್ಟೈಲ್ಸ್ ಇದೆ, ಯಾವ್ದು ಬೇಕೋ ಅದನ್ನ ಚೂಸ್ ಮಾಡ್ಕೊಬೋದು. ನಾನಿವಾಗ ಚೂಸ್ ಮಾಡಿಕೊಂಡು ಇಲ್ಲಿ ಶೇರ್ ಅಂತ ಇದೆ, ಶೇರ್ ಮೇಲೆ ಕ್ಲಿಕ್ ಮಾಡಿ ವಾಟ್ಸಪ್ ಅಂತ. ನಂತರ ಇಲ್ಲಿ ಯಾರಿಗೆ ಬೇಕೋ ಅವ್ರನ್ನ ಸೆಲೆಕ್ಟ್ ಮಾಡಿಕೊಂಡು ಸೆಂಡ್ ಮಾಡ್ಕೊಬೋದು. ನೋಡಿ ಫ್ರೆಂಡ್ಸ್, ಸೆಂಡ್ ಆಗಿದೆ. ಓಕೆ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಮಾಡಿ, ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ.